ಹಾಯ್ ಫ್ರೆಂಡ್ಸ್, ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರದ್ದು ಹಬ್ಬ ಎಲ್ಲ ಆಯಿತಾ? ಯುಗಾದಿ ಹಬ್ಬ ಎಲ್ಲ ಆಯಿತಾ? ವರ್ಷದೊಳಕು ಆಮೇಲೆ ಇದು ಹಬ್ಬದ ದಿನ ಒಬ್ಬಟ್ಟೆಲ್ಲ ಮಾಡಿದ್ದೆಲ್ಲ ಆಯಿತಾ? ನಾನು ರೆಸಿಪಿ ಹಾಕಿಲ್ಲ, ಅವೆಲ್ಲ ಹಬ್ಬದ ವ್ಲಾಗೇ ಹಾಕಿಲ್ಲ. ಏನೇ ಸುಮ್ಮನೆ ಎಲ್ಲ ಹಾಕ್ತಾ ಇರ್ತಾರಲ್ಲ, ಇನ್ನೇನೋ ಅಂದ್ಬಿಟ್ಟು ನಾನು ಹಾಕಕ್ಕೆ ಹೋಗಿಲ್ಲ. ಇನ್ನು ಹಾಕಿದ್ದೇನೆ ಇದೆ, ಮತ್ತೆ ಏನು ಹಾಕೋದು ಅಂದ್ಬಿಟ್ಟು ಮೊನ್ನೆ ಶಿವರಾತ್ರಿ ಹಬ್ಬಕ್ಕೆಲ್ಲ ಒಬ್ಬಟ್ಟು ಮಾಡಿದ್ನಲ್ಲ, ಅದಕ್ಕೆ ನಾನು ಮತ್ತೆ ಒಬ್ಬಟ್ಟೆ ಮಾಡಿದ್ದೀನಿ. ಇನ್ನೇನು ಹಾಕೋದು ಬಿಡು ಅಂತ ಸುಮ್ಮನೆ ಅದು ಅವತ್ತು ಅದೇ ಮಾಡಿ ಇದ್ದು, ಶಿವರಾತ್ರಿ ಹಬ್ಬಕ್ಕೆ ಈ ಹಬ್ಬಕ್ಕೂ ಅದೇ ಮಾಡಿ ಇದ್ದು, ಅದಕ್ಕೆ ಹಾಕಕ್ಕೆ ಹೋಗಿಲ್ಲ. ಇಲ್ಲಿ ನೋಡಿ, ಈ ಬಿಸಿಲಿಗೆ ಬೆಳಗ್ಗೆ ರೊಟ್ಟಿ ಮಾಡಿದ್ನ, ರಾಗಿ ರೊಟ್ಟಿ ಮಾಡಿದ್ನ, ತಿಂದ್ಬಿಟ್ಟು ಈ ರಾಗಿ ರೊಟ್ಟಿ ಒಂದು ರೊಟ್ಟಿ 2 ರೊಟ್ಟಿ ತಿನ್ಕೊಂಡು ಅದೇ ಹೊಟ್ಟೆ ತುಂಬೋಯ್ತು. ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಈ ಬಿಸಿಲಿಗೆ ಊಟ ಮಾಡೋಕ್ಕಾಗ್ತಾ ಇಲ್ಲ. ನೀರು ಕುಡ್ದು ಹೊಟ್ಟೆ ತುಂಬೋಗ್ತಾ ಇದೆ. ಅದಕ್ಕೆ ಫ್ರೂಟ್ಸ್ಗಳು ಒಂದಷ್ಟಿತ್ತು, ಅದಕ್ಕೆ ಇದು ಫ್ರೂಟ್ಸ್ ಹಾಕ್ಬಿಟ್ಟು ಕಸ್ಟರ್ಡ್ ಪೌಡರ್ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಈ ಹುಡುಗರು ಮನೆಯಲ್ಲಿ ಇರೋದ್ರಿಂದ ಏನೋ ಒಂದೊಂದು ಮಾಡಿಕೊಡು ಅಂತ ಇರ್ತಾರ, ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು. ನಮ್ಮ ಅಣ್ಣನ ಮಗ ಬೇರೆ ಬಂದಿದ್ದು ಊರಿಂದ, ಎಲ್ಲ ಆಟಾಡಕ್ಕೆ ಹೋಗಿದ್ದಾನೆ. ಸರಿ ಇದು ಮಾಡಿಬಿಡೋಣ. ನನ್ನ ಮಗಳೂ ಕೇಳ್ತಾ ಇದ್ರು, ಅವರಿಬ್ರು ಮಕ್ಕಳು ಕೇಳ್ತಾ ಇದ್ರು. ಇನ್ನು ಊಟ ಮಾಡೋಕ್ಕೆ ಬೇರೆ ಆಗ್ತಾ ಇಲ್ವಲ್ಲ, ಇನ್ನೇನು ಮಾಡೋದು ಅಂದ್ಬಿಟ್ಟು ಇದಾದ್ರೂ ಫ್ರೂಟ್ಸ್ಗಳಾದರೂ ತಿನ್ಕೊಳ್ಳಿ. ಫ್ರೂಟ್ಸ್ ಹಂಗೆ ತಿನ್ನೋಕೆ ಬೇಜಾರು ಮಾಡ್ಕೊತಾರೆ. ಅದಕ್ಕೆ ಈ ಥರ ಆದರೂ ಮಾಡ್ಕೊಡೋಣ, ಏನಾದ್ರು ತಣ್ಣಗೆ ಮಾಡಿಕೊಡು ಅಂತಂದಿದ್ದಕ್ಕೆ ಅದಕ್ಕೆ ಇದು ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಕಸ್ಟರ್ಡ್ ಪೌಡ್ರು ವೆನಿಲಾ ಫ್ಲೇವರ್ ತಂದಿದ್ದೀನಿ. ಫ್ರೂಟ್ಸು ಇದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಮ್ಯಾಂಗೋ, ಆಮೇಲೆ ಆ್ಯಪಲ್ಲು, ದ್ರಾಕ್ಷಿ, ಆಮೇಲೆ ಬನಾನಾ, ಆಮೇಲೆ ಇದು ಡ್ರೈ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ ಮತ್ತು ಯಾಲಕ್ಕಿ ಪೌಡ್ರು, ಸ್ವಲ್ಪ ವೆನಿಲಾ ಎಸೆನ್ಸ್ ಇದೆ. ವೆನಿಲಾ ಎಸೆನ್ಸ್ ನಾನು ಹಾಕಕ್ಕೆ ಹೋಗಿಲ್ಲ, ಯಾಕಂದರೆ ಇದು ವೆನಿಲಾ ಫ್ಲೇವರು. ವೆನಿಲಾ ಎಸೆನ್ಸ್ ಅದು ಹಾಕಿದ್ರೆ ಚೆನ್ನಾಗೇ ಇರುತ್ತೆ, ಬಟ್ ಜಾಸ್ತಿ ವೆನಿಲಾ ಫ್ಲೇವರ್ ಇದ್ದರೆ ನಂಗೆ ಒಂಥರ ಇದಾಗುತ್ತೆ. ಅದಕ್ಕೋಸ್ಕರ ಯಾಲಕ್ಕಿ ಪುಡಿ ಹಾಕ್ಕೊಂಡು ಇದನ್ನು ಹಾಕ್ಕೊತಾ ಇರೋದು. ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಂಡ್ಬಿಡೋಣ. ನೋಡಿ, ಕಸ್ಟರ್ಡ್ ಪೌಡ್ರು ಬಿಸಿ ಹಾಲಲ್ಲಿ ಕಲಿಸ್ಕೊಂಡಿದ್ದೆ. ಇದನ್ನ ಈ ಥರ ಕಲಸಿ ಹಿಂಗೆ ಸಪ್ರೇಟ್ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಕಲಸಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಂಡ್ಬಿಡೋಣ. ಇರೋ ನಿಮಿಷ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ನೀವು ನೋಡಿ ಹಾಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಕ್ರೀಮಿ ಮಿಲ್ಕ್ ಸಿಕ್ಕತ್ತಲ್ಲ, ಅದು ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕ್ರೀಮಿಯಾಗಿ ಬರುತ್ತೆ. ಸಕ್ಕರೆ ಮಾತ್ರ ನೀವು ನೋಡ್ಕೊಂಡು ಹಾಕೊಂಡ್ಬಿಡಿ. ನೋಡಿ, ವೆನಿಲಾ ಎಸೆನ್ಸ್ ಇದೆ, ಅಲ್ಲಿದೆ ನೋಡಿ ವೆನಿಲಾ ಎಸೆನ್ಸ್ ಕೊಡು. ಹಿಂದೆ ಇದೆ ನೋಡಿ. ಮತ್ತೆ ನೀವು ಹಾಲಿಡೇಸ್ಗೆ ನಿಮ್ಮ ಮಕ್ಕಳನ್ನ ಎಲ್ಲಿ ಕಳಿಸಿದ್ದೀರಾ, ನೀವೆಲ್ಲಿ ಹೋಗಿ ಬಂದ್ರಿ ಊರುಗಳಿಗೆ ಕಮೆಂಟ್ ಮಾಡಿ. ನಾವಿನ್ನೂ ಹೋಗಿಲ್ಲ, ಹೋಗ್ಬೇಕು. 26ಗೆ ಓಟ್ ಇದೆ. ಓಟದನ್ನು ಮುಗಿಸ್ಕೊಂಡು ಹಂಗೆ ಊರಿಗೆ ಹೋಗಿ ಬರೋಣ ಅಂತ ಸುಮ್ಮನಿದ್ದೀನಿ. ನೋಡಿ, ವೆನಿಲಾ ಎಸೆನ್ಸ್ ಇದೆ, ಅರ್ಧ ಖಾಲಿ ಆಗಿದೆ, ಇನ್ನೂ ಸ್ವಲ್ಪ ಇದೆ. ಇದು ಬೇಕು ನನಗೆ, ಅದಕ್ಕೋಸ್ಕರ ಹಂಗೆ ಇಟ್ಟಿದ್ದೀನಿ. ಏನೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ಇಟ್ಟಿದ್ದೀನಿ ನೋಡಿ. ಸಕ್ಕರೆ ಹಾಕಿ ಸ್ವಲ್ಪ ಕುದ್ದಿದ ತಕ್ಷಣ ಈಗ ಕಸ್ಟರ್ಡ್ ಪೌಡ್ರದ್ದು ಹಾಕೊಂಡ್ಬಿಡೋಣ. ಘಮ 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 ಅಂತಿದೆ ಕಸ್ಟರ್ಡ್ ಪೌಡ್ರದು. ನೋಡಿ, ಇದು ಗಂಟು ಕಟ್ಬಿಡುತ್ತೆ. ಇದು ಬೇಗ ನಾವು ಬೇಗ ಪಟ ಪಟ ಅಂತ ತಿರುಗಿಸ್ಕೊಬೇಕು. ಇದನ್ನ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ಮಾಡಿದ್ರಂತೂ ಇನ್ನೂ ಸಖತ್ತಾಗಿ ಬರುತ್ತೆ ಇದು. ನೋಡಿ, ಈ ಥರ ಫುಲ್ ಗಂಟಿಲ್ದಿನ ಫುಲ್ ಮಿಕ್ಸ್ ಮಾಡ್ಕೊಬೇಕು. ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ನಾನು ಫುಲ್ ಮಾಡಿದ್ಮೇಲೆ ತೋರಿಸ್ತೀನಿ. ಗಂಟು ಇಲ್ದಿರಂಗೆ ಕಲಿಸ್ಕೊತೀನಿ. ಇದು ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಕಲಿಸ್ಕೊಂಡಿದ್ದಾಯಿತು. ಈಗ ಈ ಥರ ಹಿಂಗೆ ಗಟ್ಟಿಗೆ ಕ್ರೀಮಿ ಆಗಿದ ತಕ್ಷಣ ನೋಡಿ, ಈ ಥರ ಬೇಗ ಗಟ್ಟಿಯಾಗ್ಬಿಡುತ್ತಿದ್ದು. ಈ ಥರ ಆಗಿದ ತಕ್ಷಣ ಆಮೇಲೆ ಎಲ್ಲ ಫ್ರೂಟ್ಸ್ ಹಾಕ್ಕೊಳ್ಳೋದು. ಈಗ ನೋಡಿ, ಇಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ. ಏಲಕ್ಕಿ ಪೌಡ್ರು, ಆಮೇಲೆ ಡ್ರೈ ಫ್ರೂಟ್ಸು ಇದರಲ್ಲಿ ಹಾಕ್ಕೊತಾ ಇದ್ದೀನಿ.
ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕಿನ್ನ ಶಾವಿಗೆ ಹಾಕೊಂಡ್ರೆ ಸೂಪರಾಗಿರುತ್ತೆ ನೋಡಿ. ಈ ಥರ ಹಾಕ್ಕೊಂಡು ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಫ್ರೂಟ್ಸು ಹಾಕೊಂಡ್ಬಿಡೋದು ಅಷ್ಟೇ. ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ 1 ಅವರ್ ಇಲ್ಲ ಅರ್ಧ ಅವರ್ ಆಗಿದ ತಕ್ಷಣ ತಣ್ಣಗಾಗಿದ ತಕ್ಷಣ ತಿನ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಹೊಟ್ಟೆ ಫುಲ್ಲು ತುಂಬ್ಕೊಳ್ಳುತ್ತೆ. ಈ ಬಿಸಿಲಿಗೆ ಏನು ಊಟ ಮಾಡ್ತೀರಲ್ವಾ, ಏನು ದಗೆ ಅಪ್ಪ. ಅಡುಗೆ ಮನೆಯಲ್ಲಂತೂ ನಿಂತ್ಕೊಂಡು ಅಡುಗೆ ಮಾಡೋಕ್ಕೂ ಆಗಲ್ಲ, ಅಷ್ಟೊಂದು ಬಿಸಿಲಿದೆ. ನಾನು ಹುಡ್ದಾಗಿಂದ ಇದೆ ಫಸ್ಟ್ ಟೈಮ್ ನಾನು ಬೆಂಗಳೂರಲ್ಲಿ ಈ ಥರ ನೋಡ್ತಾ ಇರೋದು ಬಿಸಿಲು ನೋಡಿ. ಈಗ ಗಂಟು ಕಟ್ಟಿತ್ತಲ್ಲ ಅದೆಲ್ಲ ಒಡ್ಕೊಂಡ್ಬಿಟ್ಟಿದೆ. ನೀವು ಆದಷ್ಟು ನಾನ್ ಸ್ಟಿಕ್ಕಲ್ಲೇ ಮಾಡಿ, ಗಂಟು ಕಟ್ಟಲ್ಲ ನಾನು. ಯಾಕಂದರೆ ಇದು ಹಾಲು ಕಾಯಿಸೋ ಪಾತ್ರೆ ಅಲ್ವಾ, ಹಾಲು ಕಾಯಿಸಿದ್ನಲ್ಲ ಮತ್ತೆ ಇನ್ನೇನು ಬೇರೆ ಪಾತ್ರೆ ಅಂದ್ಬಿಟ್ಟು ಇದರಲ್ಲೇ ಹಾಕ್ಕೊಂಡೆ. ಇದರಲ್ಲೂ ಏನಾಗಲ್ಲ, ಚೆನ್ನಾಗೇ ಬರುತ್ತೆ. ಇಟ್ಕೊಳ್ಳೋಕೆ ಹಿಡಿಯೆಲ್ಲ ಚೆನ್ನಾಗಿರುತ್ತೆ ನೋಡಿ. ಅದಕ್ಕೆ ನೋಡಿ ಇದು ಇಷ್ಟ ಆಯಿತಾ. ಆಗಿದ ತಕ್ಷಣ ಫ್ರೂಟ್ಸ್ಗಳು ಹಾಕ್ಕೊಂಬಿಡೋದು ಅಷ್ಟೇ, ಇನ್ನೇನಿಲ್ಲ. ನೋಡಿ ಇದು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದಿಷ್ಟ ಆಗಿದೆ, ಸ್ವಲ್ಪ ಗಟ್ಟಿಯಾಗಿದ್ದ ತಕ್ಷಣ ಗೊತ್ತಿರುತ್ತೆ ನಿಮಗೆಲ್ಲ ಆಲ್ರೆಡಿ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ನೋಡಿ ಈಗ ಇದಕ್ಕೆ ಫ್ರೂಟ್ಸ್ಗಳು ಹಾಕೊಂಡ್ಬಿಡೋದು ಅಷ್ಟೇ. ಎಲ್ಲ ಫ್ರೂಟ್ಸ್ ಕಟ್ ಮಾಡಿಕೊಂಡಿದ್ದಲ್ಲ ಆ ಫ್ರೂಟ್ಸ್ ಎಲ್ಲ ಹಾಕೊಂಡ್ಬಿಡೋದು ಅಷ್ಟೇ ನೋಡಿ. ಒಂದು 5 ನಿಮಿಷ ಬಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆಮೇಲೆ ತಣ್ಣಗಿರುತ್ತೆ, ತಿನ್ನೋಕ್ಕೂ ಸೂಪರಾಗಿರುತ್ತೆ ನೋಡಿ. ಅಷ್ಟೇ, ಆರಾಮಾಗಿ ಒಂದೊಂದು ಗ್ಲಾಸ್ ಕುಡ್ಕೊಬೋದು, ತಿನ್ಕೊಬೋದು. ನೀವು ನೀರಾಗಿ ಮಾಡ್ಕೊಂಡ್ರೆ ಕುಡ್ಕೊಬೋದು ಜ್ಯೂಸಿ ಥರ, ಇಲ್ಲಾಂದ್ರೆ ಈ ಥರ ಗಟ್ಟಿಗೆ ಮಾಡ್ಕೊಂಡ್ರೆ ಹಾಗೆ ತಿನ್ಕೊಬೋದು ಪಾಯಸ ಥರ ಅಷ್ಟೇ. ಇದು ಇಲ್ಲಿಗೆ ರೆಡಿ ಆಗಿದೆ ನೋಡಿ. ಹೇಗಿದೆಮ್ಮ? ಸೂಪರ್ ಆಗೈತೆ. ಚೆನ್ನಾಯ್ತಾ? ಹಾಂ ಸರಿ. ಇಷ್ಟ ಆಯ್ತಾ? ತುಂಬ ದಿವಸ ಆಗೋಗಿತ್ತಲ್ಲ ಮಾಡಿ. ಯಾವಾಗಲೋ ಮಾಡಿದ್ದಷ್ಟೇ ಅಲ್ವಾ, ಮತ್ತೆ ಮಾಡಲೇ ಇಲ್ಲ. ಚೆನ್ನಾಗೈತೆ. ಈ ಬಿಸಿಲಿಗೆ ಚೆನ್ನಾಗಿರುತ್ತೆ, ತಂಪಾಗಲ್ಲ. ತಿಂತೀವಿ ನಾವು ಒಟ್ಟಿಗೆ ಹಾಕೊಂಡು ತಿನ್ನೋಣ ಅಂತಂದರೆ ಸೈಲೆಂಟಾಗಿ ನೋಡಿ ಫ್ರೆಂಡ್ಸ್ ಹೋಗ್ಬಿಟ್ಟು ಗ್ಲಾಸಲ್ಲಿ ಹಾಕೊಂಬಂದು ತಿಂತವ್ರೆ. ಸರಿ ತಿನ್ನು ಎಂಜಾಯ್ ಮಾಡು.